ಹಾಯ್ ಎಲ್ಲ ನಮಸ್ಕಾರ. ವೆಲ್ಕಮ್ ಟು ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಹಾಕಿರೋ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ದಿನನಿತ್ಯ ನೀವು ಆರಾಮಾಗಿ ನೋಡ್ಬೋದು. ಸೊ ಬನ್ನಿ ಈಗ ಶುರು ಮಾಡೋಣ. ಇವತ್ತಂತೂ ಸಖತ್ತಾಗಿದೆ, ಕೊನೆವರೆಗೂ ನೋಡಿ. ಯಾಕೆಂದರೆ ರಾಣಿಗೆ ಸತ್ಯಗಳು ಗೊತ್ತಾಗೋ ಟೈಮ್ ಹತ್ರ ಬಂದಾಯಿತು. ಸೊ ಹಾಗಾಗಿ ಅಪ್ಪ ಯಾರು, ಅಮ್ಮ ಯಾಕೆ ಜೈಲಿಗೆ ಹೋದರು, ಸೊ ಇದೆಲ್ಲ ಒಂದೊಂದೇ ಡೈಲಿ ಗೊತ್ತಾಗ್ತಾ ಇರುತ್ತೆ. ಸೊ ಒಂದೇ ದಿನ ಗೊತ್ತಾದರೆ ಸೀರಿಯಲ್ ಮುಂದುವರ್ಸೋಕ್ಕಾಗಲ್ವಲ್ಲ. ಸೊ ಒಂದೊಂದು ದಿನ ಓಪನ್ ಆಗ್ತಾ ಇರುತ್ತೆ. ಸೊ ಇನ್ನೇನು ಇಲ್ಲಿ ಬಾಲ ಒಬ್ಬ ಯಾರಿಗೂ ದುಡ್ಡು ಕೊಟ್ಟಿರ್ತಾನೆ, ಆ ದುಡ್ಡನ್ನ ವಸೂಲು ಮಾಡೋಕ್ಕೆ ಅಂತ ಹೋಗಿರ್ತಾನೆ. ಆ ವಸೂಲು ಮಾಡೋ ಟೈಮಲ್ಲಿ ಮಾವ ಏನು ಮಾಡ್ತಿದ್ದಾರೆ, ಇಲ್ಲಿ ಜಗಳ ಆಡ್ತಿದ್ದಾರಲ್ಲ ಅಂತ ಹೇಳಿಬಿಟ್ಟು ಅವ್ರ ಮಾವನ್ನ ಕೇಳ್ತಾ ಇರ್ತಾಳೆ ರಾಣಿ. ಅದನ್ನು ಯಾರೋ ಬಿಡಮ್ಮ ಬೀದಿ ಜಗಳ ಆಡ್ತಿದ್ದಾರೆ ಅಂತ ಅವ್ರ ಮಾವ ಹೇಳ್ತಾ ಇರಬೇಕಾದಾಗ ಬಾಲನ್ನ ಅವ್ರ ಮಾವ ನೋಡೋದೇ ಇಲ್ಲ. ಸೊ ಯಾವುದೋ ಫೋನ್ ಬಂದ್ಬಿಡುತ್ತೆ ಸರಳ ಕಡೆಯಿಂದ. ಆ ಫೋನ್ ರಿಸೀವ್ ಮಾಡ್ಕೋಬೇಕಂತ ಹೋಗ್ಬಿಡ್ತಾನೆ. ಇನ್ನು ದುಡ್ಡು ಕೊಟ್ಬಿಡು, ಬೇಕಾದಾಗ ದುಡ್ಡು ಇಸ್ಕೋತೀರಾ, ಬೇಕು ಅಂತಂದ್ರೆ ದುಡ್ಡು ಕೊಡಲ್ಲ ಅಂಥೇಳಿ ಬಾಲ ಅಯ್ಯಪ್ಪನ ಯಾರಿಗೋ ಮನೆ ಸಾಮಾನುಗಳೆಲ್ಲ ಕಿತ್ತಾಕ್ಬಿಟ್ಟು ಒಂದಿಷ್ಟು ರೌಡಿಗಳ ಜೊತೆ ಹೋಗಿ ಬಾಲ ಸಿಕ್ಕಾಬಟ್ಟೆ ಗಲಾಟೆ ಮಾಡ್ತಾ ಇರ್ತಾನೆ. ಸೊ ಅದನ್ನೆಲ್ಲ ರಾಣಿ ನೋಡ್ಕೊಂಡು ನಿಂತಿರ್ತಾಳೆ. ಸೊ ಏನಾಗುತ್ತೆ ಅಂತಂದರೆ ಇವಾಗ ಅವನಿನ್ನೇನು ಫೈನಲಿ ಏನೋ ಒಂದು ದೊಡ್ಡ ಮಾತಾಡ್ತಾನೆ, ದುಡ್ಡು ಇಸ್ಕೊಂಡಿರೋನು. ಆವಾಗ ತುಂಬಾ ಕೋಪ ಬಂದ್ಬಿಡುತ್ತೆ ಯಾರಿಗೆ, ಬಾಲನ್ಗೆ. ಇನ್ನು ಕಪಾಳಕ್ಕೆ ಬಾರಿಸ್ಬಿಡೋಣ ಅನ್ನೋ ಥರ ಸಿಟ್ಟು ಬಂದ್ಬಿಡುತ್ತೆ ಬಾಲನ್ಗೆ. ಬಾರಿಸೋಣ ಅಂತೇಳಿ ಕೈ ಎತ್ತುತ್ತಾನೆ. ಅಷ್ಟರಲ್ಲೇ ಹೋಗಿ ರಾಣಿ ತಡಿತಾಳೆ. ರಾಣಿ ತಡೆದ ತಕ್ಷಣ ಮುಖ ನೋಡ್ತಾನೆ. ಮುಖ ನೋಡಿದ ತಕ್ಷಣ ಕೋಪನೇ ಇಳಿದೋಗುತ್ತೆ. ಏಕೆಂದರೆ ಒಂದು ಕಳ್ಳು ಅನ್ನೋದು ಅಷ್ಟೇ, ಅವಳಿಗೂ ಗೊತ್ತಿಲ್ಲಪ್ಪ ಅಂತ ಫೈನಲಿ ಇವಳಿಗೂ ಗೊತ್ತಿಲ್ಲ. ಸೊ ಅಂಕಲ್ ದಯವಿಟ್ಟು ಹೊಡಿಬೇಡಿ ಅಂಕಲ್ ಅಂತ ಬೇಡ್ಕೊತಾಳೆ. ಆವಾಗ ಯಾರು ಏನು ಕೇಳಲ್ಲ, ಆ ಕೈನ ಇಳಿಸ್ತಾನೆ. ಸೊ ಅವರು ದುಡ್ಡು ಕೊಟ್ಟಿದ್ದಾರಲ್ವ, ನೀವು ಕೂಡ ಅದೇ ರೀತಿ ವಾಪಸ್ ಕೊಡಬೇಕಲ್ವ. ಅವ್ರ ಪಾಪ ಕಷ್ಟಕ್ಕೆ ಕೊಟ್ಟಿರ್ತಾರೆ ತಾನೆ, ಅವ್ರಿಗೆ ಕೊಡಿ ಅಂತ ಹೇಳ್ಬಿಟ್ಟು ದುಡ್ಡು ಇಸ್ಕೊಂಡಿರೋರಿಗೆ ರಾಣಿ ಹೇಳ್ತಾಳೆ. ಬಾಲನ್ಗೂ ಹೇಳ್ತಾಳೆ, ನೋಡಿ ದಯವಿಟ್ಟು ಹೊಡಿಬೇಡಿ, ಅವ್ರಿಗೆ ಸ್ವಲ್ಪ ಟೈಮ್ ಕೊಡಿ, ಒಂದು 3 ದಿನ ಕೊಡ್ತಾರೆ ನಿಮ್ಮ ದುಡ್ಡು ವಾಪಸ್ನ ಅಂತ ಹೇಳ್ಬಿಟ್ಟು ಬಾಲನ್ಗೆ ಹೇಳಿದ ತಕ್ಷಣ ಬಾಲ ಕೂಲ್ ಆಗಿಬಿಟ್ಟು ಇನ್ನು 3 ದಿನದಲ್ಲಿ ಏನಾದ್ರು ದುಡ್ಡು ಕೊಟ್ಟಿಲ್ಲ ಅಂತಂದರೆ ಹಿಂಗೈತೆ ಅಂತೇಳಿ ವಾಪಸ್ ಬರ್ತಾನೆ. ಸೊ ನಾವು ಫೈನಲಿ ಇನ್ನೊಬ್ಬನು ಎಷ್ಟು ಬೇಗ ನಮ್ಮ ಬಾಸ್ತು ಸಿಟ್ಟನ್ನ ಕರಗಿಸ್ಬಿಟ್ಟೆ ಅಂತ ಹೇಳಿ ಹೋಗ್ಬೇಕಾದಾಗ ಫೈನಲಿ ಅವ್ರ ಅಪ್ಪ ಒಂದು ಸರಿ ಕಾಪಾಡಿರ್ತಾನೆ ಗೊತ್ತಾ, ಹಿಂದಿನ ಸಂಚಿಕೆಯಲ್ಲಿ ಅವಳನ್ನ, ಅಂದರೆ ರೋಡ್ ದಾಟಕ್ಕೆ ಹೆಲ್ಪ್ ಮಾಡಿರ್ತಾನೆ. ಸೊ ಅದನ್ನು ನೆನ್ಪು ಮಾಡ್ಕೋತಾಳೆ, ಅವರೇನೇ ಇವರು ಅಂತ ಹೇಳ್ಬಿಟ್ಟು. ಫೈನಲಿ ಅದನ್ನೆಲ್ಲ ನೆನ್ಪು ಮಾಡಿಕೊಂಡು ತುಂಬ ಖುಷಿ ಪಡ್ತಾ ಇರ್ತಾಳೆ. ಒಬ್ರಿಗೆ ಕಣ್ಣು ಕಾಣಿಸ್ತಾ ಇರಲ್ಲ, ರಾಣಿ ಕರ್ಕೊಂಡು ಹೋಗೋದನ್ನ ಸಹಾಯ ಮಾಡಿರ್ತಾನೆ ಬಾಲ, ಗಾಡಿಗಳೆಲ್ಲ ತಡೆದ್ಬಿಟ್ಟು. ಅದನ್ನು ನೆನ್ಪು ಮಾಡಿಕೊಂಡು ಅವರೇ ಇವರು ಅಂತ ಅಂದ್ಕೊಂಡು ಫೈನಲಿ ಸುಮ್ಮನೆ ಆಗ್ತಾಳೆ. ಅಷ್ಟರಲ್ಲಿ ಅವ್ರ ಮಾವ ಬರ್ತಾನೆ. ಏನಾಯಿತು ಪುಟ್ಟಿ, ಏನು ನಡೀತು ಇಲ್ಲಿ ಅಂತ ಅಂದಾಗ ಅವರು ಈ ಪುಟ್ಟಿಗೆ ಥ್ಯಾಂಕ್ಸ್ ಹೇಳ್ತಾರೆ. ಥ್ಯಾಂಕ್ಸ್ ಪುಟ್ಟಿ ಅಂತ. ನನ್ನ ಹೆಸರು ಪುಟ್ಟಿ ಅಲ್ಲ ರಾಣಿ ಅಂತ ಅಂದಾಗ, ರಾಣಿ ಅಲ್ಲಮ್ಮ ನೀನು ಮಹಾದೇವತೆ ಅಂತೇಳಿ ಅವ್ರು ಹೇಳ್ತಾರೆ. ಯಾಕಮ್ಮ ನಿನಗೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಇವರು ಅಂತ ಅವ್ರ ಮಾವ ಕೇಳ್ತಾರೆ. ಏಕೆಂದರೆ ಅವ್ರ ಮಾವನಿಗೆ ಫೋನ್ ಬಂದಿತ್ತು, ಹಾಗಾಗಿ ಏನು ನೋಡಿಲ್ಲ. ಇಲ್ಲಿ ನೋಡಿದರೆ ಬಾಲನ್ನು ಇಟ್ಕೊಬಿಡೋನು. ಸೊ ಇನ್ನೇನು ಫೈನಲಿ ಏನಾಯ್ತು ಯಾಕೆ ಹೇಳು ಅಂತ ಅಂದಾಗ, ಏನಿಲ್ಲಮ್ಮವ್ವ, ಇಲ್ಲಿ ಜಗಳ ಆಡ್ತಾಯಿದ್ರು, ಅವ್ರು ಯಾರಿಗೂ ದುಡ್ಡು ಕೊಟ್ಟಿದ್ರಂತೆ, ದುಡ್ಡು ಕೊಡೋದಕ್ಕೆ ಅವ್ರು ಹೊಡಿಯೋಕೆ ಹೋಗ್ತಿದ್ರು, ಅದನ್ನ ತಡೆದ್ಬಿಟ್ಟು ಸಮಾಧಾನ ಹೇಳಿದೆ. ಸೊ ಹಾಗಾಗಿ ನನಗೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಅಂತೇಳಿ ಹೇಳ್ತಾಳೆ. ಪುಟ್ಟಿ ರಾಣಿ, ಇದಕ್ಕೆಲ್ಲ ನೀನು ಇಂಟ್ರಫೈ ಆಗಬಾರ್ದು, ಏಕೆಂದರೆ ಇದೆಲ್ಲ ಬೀದಿ ಜಗಳ, ಯಾವತ್ತೂ ಬೀದಿ ಜಗಳಕ್ಕೆ ನಾವು ಎಂಟ್ರಿ ಆಗಬಾರ್ದು ಅಂತ ಬಾಲ ಹೇಳ್ತಾನೆ. ಸತ್ಯ ಹೇಳ್ತಾನೆ. ಹಂಗಂದ ತಕ್ಷಣ ಸರಿ ಮಾವ ಆಯಿತು, ಇನ್ಮೇಲೆ ಹೋಗಲ್ಲ ಅಂತೇಳಿ ರಾಣಿ ಹೇಳ್ತಾಳೆ. ಫೈನಲಿ ಇನ್ನು ಇಲ್ಲಿ ಜೈಲಲ್ಲಿ ಕಾವೇರಿ ಸ್ಟಿಚ್ ಮಾಡ್ತಾ ಇರ್ತಾಳೆ. ಸ್ಟಿಚ್ ಮಾಡಬೇಕಾದಾಗ ಬೇರೆ ಅಧಿಕಾರಿ ಬಂದು ನಿಮ್ಮನ್ನು ದೊಡ್ಡ ಮೇಡಮ್ ಕರೀತಿದ್ದಾರೆ, ಹೋಗಬೇಕಂತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನನ್ನ ಅಂತ ಹೇಳಿದಾಗ ಹೌದು ಅಂತ ಅಂದಾಗ ಬರ್ತಾಳೆ ಕಾವೇರಿ. ಬಂದ್ಬಿಟ್ಟು ಮೇಡಮ್ ನಮಸ್ತೆ ಅಂದಾಗ, ಕಾವೇರಿ ಯಾಕೆ ಅವ್ರ ಹತ್ರ ಮಾತಾಡಬೇಕು ಅಂತಂದಂತೆ ನೀನು ದೊಡ್ಡ ಮೇಡಮ್ ಹತ್ರ, ಸೊ ಯಾಕೆ ಅಂತೇಳಿ ಕೇಳ್ತಾರೆ. ಅವ್ರಿಗೂ ನಿನಗೆ ತುಂಬ ಹೊಂದಿಕೆ ಇದೆಯಂತನ ಅಂತ ಅಂದಾಗ, ಹಾಗೇನಿಲ್ಲ ಮೇಡಮ್, ಅವ್ರ ಹತ್ರ ಸ್ವಲ್ಪ ವಿಷಯಗಳನ್ನ ಹೇಳಬೇಕು ನಾನು ಅಂತ ಹೇಳ್ಬಿಟ್ಟು ಹೇಳಿದಾಗ, ಮತ್ತು ನೀನು ಯಾಕೆ ಈ ಜೈಲಲ್ಲಿ ಒಂಥರ ಇದೆಯಾ, ಇತ್ತೀಚೆಗೆ ತುಂಬ ಚೇಂಜ್ ಆಗಿದೆಯಾ, ಕಾಂಚನಾಗ ಬೇರೆ ಹೊಡೆದೆ ಅಂತೆ ನೀನು, ಅದು ತಪ್ಪಲ್ವಾ, ಯಾಕೆ ಆ ರೀತಿ ಮಾಡಿದೆ, ಏನು ನಡೀತಿ ಹೇಳು ಅಂತಂದಾಗ, ಕಾವೇರಿ ಮನಸ್ಸಲ್ಲಿರೋದನ್ನ ಹೇಳ್ಬಿಡ್ಬೇಕು ಅಂತ ಅನ್ನಿಸ್ತಿದೆ, ಕಾವೇರಿಗೂ ನನಗೂ ಈ ಥರ ಇದೆ ಅಂತ ಹೇಳ್ಬಿಟ್ಟು ಫೈನಲಿ ಹೇಳ್ತಾ ಇಲ್ಲ ಅವಳು. ಇನ್ನು ಮೇಡಮ್ ದಯವಿಟ್ಟು ಅವ್ರ ಹತ್ರ ನನಗೆ ಮಾತಾಡೋಕ್ಕೆ ಅವಕಾಶ ಕೊಡಿ ಮೇಡಮ್, ಮತ್ತೆ ಈ ರೀತಿ ಆಗ್ದಂಗೆ ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ಕಾವೇರಿ ಹೇಳ್ತಾಳೆ. ಅವರು ಕೂಡ ಅದನ್ನೇ ಹೇಳ್ತಾರೆ. ಹೌದು ನೀನು ಹುಷಾರಾಗಿರು, ಜೈಲಲ್ಲಿ ಈ ಥರ ಎಲ್ಲ ಮಾಡ್ಕೊಳೋಕ್ಕೆ ಹೋಗ್ಬೇಡ, ನೀನೇ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಹೌದು ನೀನು ನಿಮ್ಮ ಮಗಳೂ ನಿಮ್ಮ ಅಣ್ಣ ಬಂದಿದ್ರಂತೆ, ಯಾಕೆ ಮಾತಾಡ್ಸೋಕ್ಕೆ ಹೋಗಿಲ್ಲ ಅಂತ ಅಂದಾಗ, ಇದನ್ನು ತಡೆದಿರೋದು ಆ್ಯಕ್ಚುಲಿ ಕಾಂಚನ.
ಸೊ ಇನ್ನೇನು ಅದನ್ನು ಹೇಳೋಕ್ಕೆ ಹೋಗ್ತಾಳೆ. ನಾನು ಶಿಕ್ಷೆಲಿದ್ದೆ ಆ ಟೈಮಲ್ಲಿ, ಶಿಕ್ಷೆ ಅನುಭವಿಸೋಕ್ಕೆ ಕರ್ಕೊಂಡು ಹೋಗಿದ್ರು ನನ್ನ ಅಂತೇಳಿ ಫೈನಲಿ ಅದನ್ನು ಹೇಳೋಕ್ಕೆ ಹೋಗೋದಿಲ್ಲ. ಮತ್ತು ಜೈಲಲ್ಲಿ ಒಂದಿಷ್ಟು ರೂಲ್ಸ್ಗಳು ಇರ್ತಾವಲ್ಲ, ಸೊ ಅದನ್ನು ಮೆನ್ಷನ್ ಮಾಡ್ತಾಳೆ ಅಷ್ಟೇ. ಆದರೆ ನೀನು ಈ ರೀತಿ ಎಲ್ಲ ಕೋಪ ಮಾಡ್ಕೊಳ್ಳಲ್ವಲ್ಲ, ಯಾಕೆ ಈ ರೀತಿ ಕೋಪ ಮಾಡಿಕೊಂಡೆ, ನನ್ನ ಹತ್ರ ಹೇಳ್ಕೊ ಅಂತ ಅಧಿಕಾರಿ ಕೇಳ್ಕೊತಾರೆ. ಮೇಡಮ್ ಏನಿಲ್ಲ ಮೇಡಮ್, ಸುಮ್ಮನೆ ಹಾಗೇ, ಬಟ್ ನನ್ನ ಮಗಳು ಕರ್ಕೊಂಡು ಹೋಗಿದ್ದಾರಲ್ಲ, ಅಮ್ಮನ ಹತ್ರ ಬಿಟ್ಟಿದ್ದಾರಲ್ವ, ಅವ್ರನ್ನ ಕರೆಸಿ ಮೇಡಮ್ ಪ್ಲೀಸ್, ಅವ್ರ ಹತ್ರ ನಾನು ಮಾತಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾಳೆ. ಆಯಿತು ಬಿಡು, ಆಗಿದ್ದರೆ ಕರೆಸ್ತೀನಿ, ಈ ವಾರದಲ್ಲೇ ಖಂಡಿತ ಮಾತಾಡುವಂತೆ, ಮತ್ತು ಈ ರೀತಿ ರಿಪೀಟ್ ಮಾಡ್ಕೋಬೇಡ ಅಂತ ಹೇಳಿದಾಗ ಥ್ಯಾಂಕ್ಸ್ ಮೇಡಮ್ ಅಂತ ಕೈ ಮುಗಿತಾಳೆ ಕಾವೇರಿ. ಫೈನಲಿ ಇನ್ನು ಇಲ್ಲಿ ಚಂದು ಸ್ಕೂಲಿಗೆ ಹೊರಟಿರ್ತಾನೆ. ನನ್ನ ಕರ್ಕೊಂಡು ಹೋಗ್ತೀಯಲ್ವಾ ಸ್ಕೂಲಿಗೆ ಅಂತ ಹೇಳಿದಾಗ, ಹೌದು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಚಂದು ಕೂಡ ಹೇಳ್ತಾನೆ. ಚಂದುಗೆ ಹೇಳೋದನ್ನ ನೋಡಿಬಿಟ್ಟು ಲೋಹಿತು ಅದು ನಮ್ಮನ್ನ ಹೇಳೋಣಂತ ಹೋಗ್ತಾರೆ. ಅಷ್ಟರಲ್ಲಿ ಇಲ್ಲಿ ಸರಳ ಏನು ಮಾಡ್ತಾಳೆ, ಕುಡಿಕಿರೋ ದುಡ್ಡನ್ನ ಚೀಟಿ ಕಟ್ತಾ ಇರ್ತಾಳೆ. ನೋಡಿ ಈ ತಿಂಗಳದು 900 ರೂಪಾಯಿ ಇದೆ ಅಂತೇಳಿ ಕಟ್ಬಿಟ್ಟು ಸೈನ್ ಹಾಕಿ ಕೊಡ್ತಾಳೆ. ಅದನ್ನು ಸತ್ಯಣ್ಣ ನೋಡ್ತಾರೆ. ಸತ್ಯ ನೋಡಿಬಿಟ್ಟು ಅಲ್ಲ ಕಣೆ, ಏನೇ ಉಳಿತಾಯ ದುಡ್ಡೆಲ್ಲ ಚೀಟಿ ಕಟ್ತಾ ಇದೆಯಾ ಅಂತ ಅಂದಾಗ, ಏನು ಮಾಡೋದ್ರಿ, ಈ ಮನೆಗೆ ನಾನು ಬಂಗಾರ ಹಾಕ್ಕೊಂಡು, ಮಗಲೆ ಸರ ಹಾಕ್ಕೊಂಡು, ರೇಷ್ಮೆ ಸೀರೆ ಉಟ್ಕೊಂಡು ಇರ್ತಿದ್ದೆ, ಇದೆಲ್ಲ ನಿನ್ನ ತಂಗಿ ಮಹಿಮೆಯಿಂದ ಹೊರಟೋಯ್ತು. ಹಂಗಾಗಿ ಇವಾಗ ಹೇಗಾದರೂ ಮಾಡಿ ನನ್ನ ಮಗಳಿದ್ದಾಳಲ್ಲ ಲೋಯಿತು, ಅವಳಿಗೊಂದು ಸರ ಕೊಟ್ಟು ಕಳ್ಸೋಕ್ಕಾಗುತ್ತಾ, ಅವಳಿಗೆಲ್ಲ ಒಡವೆ ಕೊಟ್ಟು ಕಳ್ಸೋದು ಬೇಡವಾ ಅವಳ ಗಂಡನ ಮನೆಗೆ ಅಂತೇಳಿ ಹೇಳ್ತಾಳೆ. ನೀನು ಚೀಟಿ ಹಾಕೋದಲ್ಲ ಕಣೆ, ಈ ದುಡ್ಡನ್ನ ತೊಗೊಂಡೋಗಿ ಬ್ಯಾಂಕಿಗೆ ಕಟ್ಟು, ಆಮೇಲೆ ಅವರೇನೋ ನಿತ್ತಕ್ಕೆ ಹೋದರೆ ಚೀಟಿ ಅವರ್ದರು ಏನು ಮಾಡ್ತೀನಿ ನೀನು ಅಂತ ಸತ್ಯಣ್ಣ ಒಳ್ಳೆ ಮಾತು ಹೇಳಿದ್ರೆ ಅವಳಿಗೆ ಕೋಪನೇ ಬರುತ್ತೆ. ಓಹೋ ಬ್ಯಾಂಕಿಗೆ ಹಾಕೇನು ಲಕ್ಷ ಇದೆಯಾ, ನನ್ನ ಹತ್ರ 10,000 ಗಟ್ಟಲೆ ಇದೆಯಾ, ನಾನು ಕಟ್ತಿರೋದು ಬರೀ 900 ರೂಪಾಯಿ ಅಷ್ಟೇ ತಿಂಗಳಿಗೆ ಅಂತೇಳಿ ಹೇಳ್ತಾಳೆ. ಫೈನಲಿ ಅವ್ರ ಗಂಡನ ಒಂಥರ ಬೈತಲೇ ಇರ್ತಾಳೆ ಯಾವಾಗಲೂ ಕೂಡ. ಎಂಥ ಆಸ್ತಿ ಅಂತಸ್ತು ಐಶ್ವರ್ಯ ಐತಂತಿ ಮನೆಗೆ ಬಂದೆ ನಾನು, ಆದರೆ ನಿನ್ನ ತಂಗಿ ದೆಸೆಯಿಂದ, ನಿನ್ನ ತಂಗಿ ಕಾಲ್ಗುಣದಿಂದ ಇದೆಲ್ಲ ಹೊರಟೋಯ್ತು. ಈಗಾದರೂ ಕೂಡಿಕೆ ನನ್ನ ಮಗಳನ್ನ ಒಳ್ಳೆ ಮನೆಗೆ ಸೇರಿಸ್ಬೇಕು ಅಂತ ಇವಳು ಹೇಳ್ತಾಳೆ. ಅಷ್ಟರಲ್ಲೇ ಇವಳು ಓಡ್ ಬರ್ತಾಳೆ ಲೋಯಿತು, ಅಮ್ಮ ಅಮ್ಮ ಅಂತೇಳಿ. ಏನೇ ಆಯಿತು ಅಂದಾಗ, ಅಮ್ಮ ರಾಣಿನ ಚಂದು ಸ್ಕೂಲಿಗೆ ಕರ್ಕೊಳ್ತಾನಂತೆ ಅಂತ ಹೇಳಿದಾಗ, ಐತಿರೋ ಅವಳಿಗೆ ಅಂತೇಳಿ ಬಂದು ರಾಣಿಗೆ ಬೈಕೆ ಶುರು ಮಾಡ್ತಾಳೆ. ಏನಮ್ಮ ಮಹಾತಾಯಿ ಮಹಾದೇವಿ, ನೀನು ಸ್ಕೂಲಿಗೆ ಹೋಗ್ಬೇಕಾ, ನಿನಗೆ 3 ಹೊತ್ತು ಊಟ ಹಾಕೋಕ್ಕೆ ಇಲ್ಲಿ ದುಡ್ಡಿಲ್ಲ, ಅಂಥದ್ರಲ್ಲಿ ನಿನ್ನ ಸ್ಕೂಲಿಗೆ ಕರ್ಕೊಂಡು ಹೋಗೋಕ್ಕಾಗುತ್ತಾ, ಅದೆಲ್ಲ ಏನೂ ಬೇಡ, ಮನೇಲಿ ಮುಸ್ರೆ ತೊಳ್ಕೊಂಡು ರಂಗೋಲಿ ಹಾಕ್ಕೊಂಡು ಇದ್ಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಹಾಗಂದಾಗ ಚಂದುಗೆ ತುಂಬ ಬೇಜಾರಾಗುತ್ತೆ. ಹಂಗಂದ ತಕ್ಷಣವೇ ಇನ್ನು ಸತ್ಯಣ್ಣ ಈಗ ಮಾತಾಡಲೇಬೇಕು. ನನ್ನ ಮಗಳು ಏನು ದೊಡ್ಡ ಮಹಾನ್ದಾರಿ ಕೆಲಸ ಮಾಡಿದಾಳಂತ ಇವಳ ಸ್ಕೂಲಿಗೆ ಕಳಿಸ್ತೀಯಾ, ಇವಳು ಸ್ಕೂಲಿಗೆ ಕಳಿಸ್ಬೇಡ ಅಂತ ಹೇಳಿದಾಗ, ಯಾಕ್ರಿ ಏನಾಯ್ತು ರೀ, ಅವಳು ಯಾಕ್ರಿ ಸ್ಕೂಲಿಗೆ ಕಳಿಸ್ಬಾರ್ದು ಅಂತ ಹೇಳಿದಾಗ, ಅವಳು ಏನು ದೊಡ್ಡ ಮಹಾ ಕೆಲಸ ಮಾಡಿದ್ದಾಳೆ, ಅವಳು ಎಂಥ ಕೆಲಸ ಮಾಡಿದಾಳಂತ ನಿನಗೆ ಗೊತ್ತಾ ಸರಳ ಅಂತ ಹೇಳಿದಾಗ, ಏನೇ ಮಾಡಿದ್ಯಾ ಹೇಳೆ ಅಂತ ಹೇಳಿ ಅವ್ರ ಅಮ್ಮ ಕೇಳ್ತಾರೆ. ಅವಳು ತಲೆ ಬಗ್ಸ್ಕೊಂಡು ಕಣ್ಣೀರಾಗ್ತಾ ಇರ್ತಾಳೆ. ಹಂಗೆ ಹಾಕಿದ ತಕ್ಷಣ ಅದೇನಂತ ಹೇಳ್ತು, ಇಲ್ಲಾಂದರೆ ನಾನೇ ಹೇಳೋ ಅಂತ ಹೇಳಿದಾಗ, ಆವಾಗ ಫೈನಲಿ ಸತ್ಯಣ್ಣ ನಡೆದಿರೋ ವಿಷಯನ ಹೇಳ್ತಾರೆ. ಹಿಂದಿನ ಸಂಚಿಕೆಯಲ್ಲಿ ಬ್ಲೌಸ್ನ ತೊಗೊಂಡೋಗಿ ಹೊರಗಡೆ ಹಾಕಿದ್ಲಲ್ವ, ಅದನ್ನು ರಾಣಿ ಕಾಪಾಡಿಕೊಂಡು, ರಾಣಿ ತಂದು ಅವ್ರ ಮಾವನ್ನ ಮರ್ಯಾದೆ ಉಳಿಸಿ ಅಮೌಂಟ್ನ ತೊಗೊಂಡು ಬಂದಿದ್ಲಲ್ಲ, ಸೊ ಅದನ್ನೆಲ್ಲ ಕಥೆನ ಹೇಳ್ತಾರೆ. ಯಾರಿಗೆ, ಸರಳಗೆ. ಅವಾಗ ಅವ್ರು ಬಾಯಿ ಮೇಲೆ ಬೆರಳಿಕ್ಕೊಂಡು, ನೋಡು ನೀನು ಈ ರೀತಿ ಮಾಡೋದ್ರಿಂದ ಮನೇಲಿ ಮಕ್ಕಳು ಅದೇ ರೀತಿಯೇ ತಯಾರಾಗಿದ್ದಾರೆ, ನಿನ್ನ ಮಗಳು ಕೂಡ ಅದೇ ರೀತಿ ಟ್ರೈ ಮಾಡ್ತಿದ್ದಾಳೆ ಆಲ್ರೆಡಿ ಮಾಡೋಕ್ಕೆ, ನೀನು ಕರೆಕ್ಟಾಗಿದ್ರೆ ತಾನೇ ಅವಳು ಕರೆಕ್ಟಾಗಿರೋದು ಅಂತ ಸತ್ಯಣ್ಣ ಬೈತಾರೆ. ಏನೇ ಈ ರೀತಿ ಎಲ್ಲ ಮಾಡ್ದೇನೆ ಸರಳ ಲೋಹಿತ್ ಅಂತೇಳಿ ಬೈತಾಳೆ ಸರಳ. ಬೈದ ತಕ್ಷಣ ಫೈನಲಿ ಇವಳ ಸ್ಕೂಲಿಗೆ ಕಳಿಸ್ಬೇಕಾ ನಾನು ಅಂಥೇಳಿ ಸರಳ ಹತ್ರ ಹೇಳಿದಾಗ, ಏನೇ ಯಾಕೆ ಈ ಥರ ಮಾಡಿದೆ ಅಂತ ಬೈತಾರೆ. ನೋಡಮ್ಮ ರಾಣಿ, ನೀನು ಹೆಂಗೆ ಹೇಳ್ತೀನೋ ಹಂಗೆ ಕೇಳ್ತೀನಿ, ಇವಳಿಗೆ ಏನು ಶಿಕ್ಷೆ ಕೊಡಬೇಕು ಹೇಳು ಅಂತ ಹೇಳ್ಬಿಟ್ಟು ಸತ್ಯಣ್ಣ ಕೇಳ್ತಾರೆ. ಆಗ ರಾಣಿ ಇದ್ಕೊಂಡು, ಏನು ಶಿಕ್ಷೆ ಬೇಡಮ್ಮವ ಅಂತ ಹೇಳ್ಬಿಟ್ಟು ರಾಣಿ ಹೇಳ್ತಾಳೆ. ಇಲ್ಲ ನೀನು ಹೇಳಲೇಬೇಕು, ಅದೇನು ಶಿಕ್ಷೆ ಕೊಡಬೇಕಂತ ಹೇಳಿದ್ರೆ ಅದೇ ಶಿಕ್ಷೆನೇ ಕೊಡ್ತೀನಿ, ಏಕೆಂದರೆ ನಿಮ್ಮ ಅತ್ತೆ ನಿನ್ನೆ ಶಿಕ್ಷೆ ಕೊಡಲಿಲ್ವಾ, ಮುಸ್ರೆ ತೊಳೆಯೋದು ರಂಗೋಲಿ ಹಾಕೋದು ಎಲ್ಲ, ಇವಳಿಗೂ ಶಿಕ್ಷೆ ಬರಲಿ, ಶಿಕ್ಷೆ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಹಾಗಿದ್ರೆ ಮವ ಒಂದು ಕೆಲಸ ಮಾಡಿ, ಅವಳಿದೊಂದು ಸರಿ ಸಾರಿ ಕೇಳಿಬಿಡ್ಲಿ, ನೆಕ್ಸ್ಟ್ ಟೈಮ್ ಆ ಥರ ಮಾಡಲ್ಲ ಬಿಡಿ ಮವ ಅಂತ ಹೇಳ್ಬಿಟ್ಟು ಅವಳಿಗೆ ಲೋಹಿತ್ಗೆ ಸಾರಿ ಕೇಳೋಕ್ಕೆ ಹೇಳ್ತಾಳೆ. ಆವಾಗ ಅವಳು ಇದ್ಕೊಂಡು, ಲೋಯಿತು ನಾನು ಕೇಳಲ್ಲ ಸಾರಿನ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅವ್ರ ಅಮ್ಮ ಇದ್ಕೊಂಡು, ಏನೇ ಅಪ್ಪನಿಗೆ ಸಾರಿ ಕೇಳಲ್ಲ ಅಂತೀಯ ನೀನು, ಕೇಳೆ ಫಸ್ಟು ಸಾರಿ ಅಂತ ಅಪ್ಪನ ಮುಂದೆ ಅಂತ ಹೇಳ್ಬಿಟ್ಟು ಸರಳ ಹೇಳ್ತಾಳೆ. ಸರಳ ಏನೇ ಆಗಿದ್ರು ಕೂಡ ಗಂಡ ಅಂದರೆ ತುಂಬಾ ಇಷ್ಟ ಇದೆ ಅವಳಿಗೆ. ಮತ್ತಿನ್ನು ಸಾರಿ ಕೇಳ್ತಾಳೆ. ಸಾರಿ ಕೇಳಿದ ತಕ್ಷಣ ರಾಣಿ ಬಾಯಿಲಿ ಅಂತೇಳಿ ರಾಣಿನ ಕರೀತಾನೆ ಸತ್ಯಣ್ಣ. ಆಗ ರಾಣಿ ಮವ ಅಂತೇಳಿ ಬರ್ತಾಳೆ. ಬಂದ ತಕ್ಷಣವೇ
ಅಮೌಂಟ್ ಇರುತ್ತೆ ಅವಳ ಹತ್ರ, ಜಾಕೆಟಿಂಗ್ ಕೂಲಿ ದುಡ್ಡೆಲ್ಲ ಅವಳಿಗೆ ಕೊಟ್ಟಿರ್ತಾರಲ್ವ, ಅದನ್ನು ಕೊಡಮ್ಮ ಇಲ್ಲಿ ದುಡ್ಡನ್ನ ಅಂತೇಳಿ ಈಸ್ಕೊಂಡು ಜೋಬಲ್ಲಿ ಇರುತ್ತೆ ಸತ್ಯಣ್ಣನ ಹತ್ರ, ಅದನ್ನು ರಾಣಿ ಕೈಲಿ ಕೊಡ್ತಾನೆ. ರಾಣಿ ಕೈಲಿ ಕೊಟ್ಬಿಟ್ಟು ಮತ್ತೆ ಕೊಡಿ ಅಮೌಂಟ್ನ ಅಂತೇಳಿ ಕೊಡಿಸ್ತಾನೆ. ಆಗ ಸರಳ ದುಡ್ಡಂದ್ರೇ ಸ್ವಲ್ಪ ಆಸೆ ಜಾಸ್ತಿ. ಇನ್ನು ಆ ದುಡ್ಡನ್ನ ಇಸ್ಕೊಂಡ್ಬಿಟ್ಟು ಮುಷ್ಣಿಗೆ ತಿರುಗಿಸ್ಕೊಂಡು ಅಮೌಂಟ್ನ ಇಸ್ಕೋತಾಳೆ. ಈ ದುಡ್ಡು ಬರಬೇಕು ಅಂತಂದರೆ ಇವತ್ತು ನಿನ್ನ ಮಗಳೆಲ್ಲ ಕಾರಣ, ನನ್ನ ತಂಗಿ ಮಗಳು ರಾಣಿ, ಅವಳಿಂದ ನನ್ನ ಮರ್ಯಾದೆ ಉಳಿತಿವತ್ತು. ನಿಮ್ಮ ಅತ್ತೆನ ನನ್ನ ಊರು ಜನ ಎಲ್ಲ ಬಂದು ಅಷ್ಟು ಬೈತಿದ್ರು ಕೂಡ ನಿನ್ನ ಮಗಳು ಮಾಡಿರೋ ಕೆಲಸದಿಂದ ಇವತ್ತು ಮರ್ಯಾದೆ ಎಲ್ಲ ಹೊರಟೋಯ್ತು ಅಂತ ಸತ್ಯಣ್ಣ ಬೈತಾರೆ. ಇನ್ನು ಫೈನಲಿ ಬಾಲ ಏನು ಮಾಡ್ತಾನೆ ಅಂದರೆ, ನಿನ್ನೇನು ಬಂದಿದ್ದ ವರ್ಧನ್ ನೋಡೋಕ್ಕೆ ಅಂತ, ಇವತ್ತು ಕೂಡ ಬಂದು ಸೆಕ್ಯೂರಿಟಿನ ಮಾತಾಡಿಸಿ ಬಂದಿದ್ದಾರ ವರ್ಧಣ್ಣ ಅಂತೇಳಿ ಕೇಳಿದಾಗ, ಇಲ್ಲ ಅವರಿನ್ನ ಬಂದಿಲ್ಲ ಅಂಥೇಳಿ ನೆಗ್ಲೆಟಲ್ಲೇ ಹೇಳ್ತಾನೆ. ಅದನ್ನು ಹೇಳ್ಕೊಟ್ರೋದು ವರ್ಧ, ಅಂದರೆ ಹೇಳ್ಬೇಡ ಬಾಲನ್ಗೆ ದಿನ ಇದೇ ರೀತಿ ಹೇಳು ಅಂತ ಹೇಳ್ಕೊಟ್ಟಿರ್ತಾನೆ. ಇನ್ನು ಯಾವ ಬರ್ತಾರೆ ಏನು, ವರ್ಧಣ್ಗೆ ಫಸ್ಟು ಕಾವೇರಿ ಫ್ಯಾಮಿಲಿ ವಿಷಯ ಬಗ್ಗೆ ಹೇಳಬೇಕು ನಾನು ಅಂತ ಹೇಳ್ಬಿಟ್ಟು ವರ್ಧ ಅಲ್ಲಿಂದ ಗಾಡಿ ತೊಗೊಂಡು ವಾಪಸ್ ಬರ್ತಾನೆ. ಅವನು ಈ ಥರ ವಾಪಸ್ ಬರೋದಾಗಲಿ ವರ್ಧನು ಬಂದುಬಿಡ್ತಾನೆ, ಎಂಟ್ರಿ ಆಗ್ತಾನೆ. ಫೈನಲಿ ಬಾಲ ನೋಡೋದಿಲ್ಲ. ಇನ್ನು ಸೆಕ್ಯೂರಿಟಿ ಬಂದು ಡೋರ್ನ ಓಪನ್ ಮಾಡ್ತಾನೆ. ವರ್ಧನ್ ಕಾರ್ ಬಂದ ತಕ್ಷಣ ಇನ್ನು ಬಂದ್ಬಿಟ್ಟು ಮಾತಾಡಿಸ್ತಾನೆ ಸೆಕ್ಯೂರಿಟಿ. ಏನು ಸಮಾಚಾರ ಅಂತ ಕೇಳಿದಾಗ, ನಿಮ್ಮನ್ನು ಹುಡಿಕೊಂಡು ಇವತ್ತು ಕೂಡ ಬಾಲ ಬಂದಿದ್ದ ಅಂತೇಳಿ ಹೇಳಿದಾಗ, ಏನು ಹೇಳಿದೆ ನೀನು ಅಂತೇಳಿ ಕೇಳಿದಾಗ, ಏನಿಲ್ಲ ನಾನೇ ಹೇಳಿದೆ ಬರಬೇಡ, ಇಲ್ಲ ಹೊರ್ಗಡೆ ಹೋಗಿದ್ದಾರೆ ಅಂತ ಹೇಳಿದೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ದಿನ ಇದೇ ಥರನೇ ಹೇಳು ಹೊರ್ಗಡೆ ಹೋಗಿದ್ದಾರಂತ ಬಾಲನ್ಗೆ, ಇಲ್ಲ ಅಂತಲೇ ಹೇಳು ಬಂದಂಗೆಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ವರ್ಧ ಮನೆಗೆ ಹೋಗಿ ಸೇರ್ಕೊತಾನೆ. ಇನ್ನು ಫೈನಲಿ ಇಲ್ಲೊಂದು ಕಡೆ ಇನ್ನು ಸ್ಕೂಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಲೋಹಿತನು ಇವರಿಬ್ಬರು ಹೊರಡ್ತಾರೆ. ಯಾರು ಮಧು ಹೊರಟ ತಕ್ಷಣ ಸೊಸೆನ ಕರ್ಕೊಂಡು ಹೋಗ್ಬೇಕಂತ ತುಂಬ ಆಸೆ ಇತ್ತು, ಅಂದರೆ ರಾಣಿನ. ಇವಾಗ ಹೇಗಾದರೂ ಮಾಡಿ ಪ್ಲ್ಯಾನ್ ಮಾಡಬೇಕು, ಈ ಊಟದ ಬಾಕ್ಸ್ನ ಇಲ್ಲೇ ಬಿಟ್ಟು ಹೋಗ್ಬಿಟ್ರೆ ನಮ್ಮಮ್ಮ ರಾಣಿನ ಕಳಿಸ್ಕೊಡ್ತಾಳೆ ಅನ್ನೋ ಪ್ಲ್ಯಾನ್ ಮಾಡಿ ಅವನು ಆ ಊಟದ ಬಾಕ್ಸ್ನ ಇಲ್ಲೇ ಇಟ್ಬಿಟ್ಟು, ರಾಣಿ ಇವತ್ತು ನೀನು ಖಂಡಿತ ಸ್ಕೂಲಿಗೆ ಬರ್ತೀಯ, ನಿನ್ನ ಅಮ್ಮ ಖಂಡಿತ ಹೋಗು ಅಂತ ಕಳಿಸ್ತಾಳೆ, ನೋಡ್ತಾ ಇರು ಅಂತೇಳಿ ಅವನೇನು ಐಡಿಯಾ ಹೇಳ್ದಂಗೆ ಅದೇ ಹೊರಟೋಗ್ತಾನೆ. ಇನ್ನು ಇಲ್ಲಿ ಇವಳು ಬೈದ್ಬಿಟ್ಟು ಸರಳ ರಾಣಿಗೆ, ಹೋಗು ನಿಮ್ಮ ಮಾವನ ಅಂಗಡಿ ಹತ್ರ ಹೋಗಿ ಟೈಲರ್ ಕೆಲಸ ರಾತ್ರಿಯಾಗಲೂ ಮಾಡಿ ದುಡ್ಡು ತಂದು ನನಗೆ ಕೊಡು ಅಂತ ಕೂಡ ಹೇಳ್ತಾಳೆ. ಆಯಿತು ಅತ್ತೆ ಅಂತ ರಾಣಿ ಕೂಡ ಒಪ್ಕೋತಾಳೆ. ಫೈನಲಿ ಅವಳು ಪಾಪ ಏನೂ ಮಾತಾಡೋದಿಲ್ಲ, ತುಂಬ ಮುಗ್ಧತೆ ಹುಡುಗಿ ಅಂತ ಹೇಳ್ಬೋದು. ಇನ್ನು ಹಂಗೆ ಮೂತಿ ತಿರ್ಕೊಂಡು ಹೋಗ್ತಾಳೆ. ಇನ್ನು ರಾಣಿ ಇದ್ಕೊಂಡು, ಹಾಗಿದ್ರೆ ಚಂದು ಯಾವ ಥರ ಹೇಳ್ದ, ನಾನು ಬೇರೆ ಸ್ಕೂಲಿಗೆ ಅಮ್ಮನೇ ಕಳಿಸ್ತಾಳೆ ನಿನ್ನ ವೆಯ್ಟ್ ಮಾಡು ಅಂತ ಕೂಡ ಹೇಳ್ದ ಅಂತ ಯೋಚನೆ ಮಾಡಿಕೊಂಡು ಮಾವನ ಅಂಗಡಿ ಹತ್ರ ಬರ್ತಾಳೆ. ಇಲ್ಲಿ ಸೀನಾ ಇದ್ಕೊಂಡು ಬೇರೆ ಕಸ್ಟಮರ್ ಹತ್ರ ಇಷ್ಟೇ ಪೀಸ್ ಕೊಟ್ಟಿರ್ತಾನೆ. ಆ ಫ್ಯಾಂಟ್ನ ಅರ್ಧ ಬರ್ಧ ಹೊಲ್ದಿರ್ತಾನೆ. ಈ ರೀತಿ ನಾವು ಫ್ಯಾಂಟ್ ಹೊಲಿಯೋದು ಅರ್ಧಕ್ಕಾಗುತ್ತೆ ಇದು ಮೊಣಕಲ್ ಕೆಳಕ್ಕೆ ಅಂತ ಬೈದು ಅವ್ನು ಮಕ್ಕೆಸ್ತೋಗಿರ್ತಾನೆ. ಇವನು ತಗೊಳ್ಳಲೇ ಏನೋ ನನಗೆ ಕೊಡ್ತೀಯಾ, ಈ ಲೇಡೀಸ್ ಬಟ್ಟೆ ಹೊಲಿಯೋದೇ ಬೆಸ್ಟ್ ಅನಿಸುತ್ತೆ, ಇಷ್ಟೇ ಬಟ್ಟೆನ ತೊಗೊಂಡು ಪ್ಯಾಚ್ ಮಾಡಿಬಿಟ್ರೆ ಲೇಡೀಸ್ ಬಟ್ಟೆ ಮುಗ್ದೋಗ್ಬಿಡುತ್ತೆ ಅಂತೇಳಿ ನಾನು ಅದನ್ನೇ ಕಲಿಬೇಕಂತ ಅನ್ಕೊತಾ ಇರ್ತಾನೆ. ಇನ್ನಷ್ಟಲ್ಲೇ ರಾಣಿ ಬರ್ತಾಳೆ. ಏನಮ್ಮ ರಾಣಿ, ನಿಮ್ಮ ಮಾವ ಇಷ್ಟೊತ್ತು ಬರೀ ನಿನ್ನ ಬಗ್ಗೆನೇ ಹೊಗಳಿದ್ದಾಯ್ತಮ್ಮ, ಏನಮ್ಮ ಇಷ್ಟೊಂದು ಮಾಮೂನು ಹಚ್ಕೊಂಡಿದ್ಯಾ ನೀನು, ಇಷ್ಟೆಲ್ಲ ಹೆಲ್ಪ್ ಮಾಡ್ತೀಯಾ, ನಿಮ್ಮನ್ನು ಮಾಮನ ಮರ್ಯಾದೆ ಕಾಪಾಡಿಬಿಟ್ಟೆ ಅಂತೆ ನೀನು ಎಲ್ಲರ ಮುಂದೇನು ಅಂತ ಹೇಳಿ ಎಲ್ಲ ಹೊಗಳ್ತಾ ಇರ್ತಾನೆ. ಇನ್ನು ಆದಮೇಲೆ ಅವಳು ಸುಮ್ಮನೆ ಸಪ್ಪು ಕೂತಿರ್ತಾಳೆ, ಏನೂ ಮಾತಾಡೋದಿಲ್ಲ. ಅದನ್ನು ಸತ್ಯಣ್ಣ ನೋಡ್ತಾರೆ, ಯಾಕೆ ರಾಣಿ ಈ ರೀತಿ ಕುಂತಿದ್ದಾಳೆ ಅಂತೇಳ್ಬಿಟ್ಟು. ಯಾಕಮ್ಮ ರಾಣಿ ಈ ರೀತಿ ಕೂತ್ಕೊಂಡಿದ್ಯಾ ಅಂತೇಳಿ ಸತ್ಯಣ್ಣ ಅಲ್ಲಿಗೆ ಬರ್ತಾರೆ. ನೋಡಿಬಿಟ್ಟು, ಮಾವ ನಿನ್ನ ಮೇಲೆ ನನಗೆ ತುಂಬ ಬೇಜಾರಾಗಿದೆ, ನನ್ನ ಮಾತಾಡಿಸ್ಬಿಡಿ ನೀವು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ಏನು ಬೇಜಾರಾಗಿದೆ, ಏನಕ್ಕಾಗಿದೆ ಅಂತಾದರೂ ಹೇಳು ಅಂತ ಹೇಳಿ ಸತ್ಯಣ್ಣ ಕೇಳ್ತಾರೆ. ನೀವು ನನಗೆ ಸುಳ್ಳು ಹೇಳಿದ್ದೀರಾ ಅಂತ ಹೇಳ್ಬಿಟ್ಟು ರಾಣಿ ಹೇಳ್ತಾಳೆ. ನಾನೇನು ವಿಷಯಕ್ಕೆ ಸುಳ್ಳು ಹೇಳಿದೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ನೀನು ನನಗೆ ಸ್ಕೂಲಿಗೆ ಕಳಿಸ್ತೀನಿ ಅತ್ತೆನ ಒಪ್ಪಿಸ್ತೀನಿ ಅಂತ ಹೇಳಿದಿರ್ತಾನೆ, ಅದು ಸುಳ್ಳಲ್ವಾ ಅಂತ ಹೇಳಿದಾಗ, ನೀನು ಯೋಚನೆ ಮಾಡಬೇಡ, ನಿಮ್ಮ ಅತ್ತೆನ ಒಪ್ಪಿಸ್ತೀನಿ, ನಿನ್ನ ಸ್ಕೂಲಿಗೆ ಕಳಿಸ್ತೀನಿ ಅಂತ ಸತ್ಯಣ್ಣ ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಇನ್ನೊಂದು ವಿಷಯ ಸುಳ್ಳು ಹೇಳಿದ್ರಿ ಗೊತ್ತಾ ನೀವು ಅಂಥೇಳಿ ರಾಣಿ ಕೇಳ್ತಾಳೆ. ಅದೇನಂತ ಹೇಳು ಅಂತಂದಾಗ, ಆಕ್ಸಿಡೆಂಟ್ ಆದಾಗ ನೀವು ಅತ್ತೆಗೆ ಬಂದುಬಿಟ್ಟು ನಾನೆಲ್ಲೋ ಬಿದ್ದೆ ಅಂತ ಸುಳ್ಳು ಹೇಳಿದ್ರಿ, ಅದು ತಪ್ಪಲ್ವಾ? ನಮ್ಮಮ್ಮ ಹೇಳ್ಕೊಟ್ಟಿರೋದು ಏನು ಗೊತ್ತಾ ನನಗೆ, ಯಾವತ್ತೂ ಯಾರ ಮುಂದೆನೂ ಸುಳ್ಳು ಹೇಳ್ಬಾರ್ದು ಅಂತ. ನೀವು ನೋಡಿದ್ರೆ ಬರೀ ಸುಳ್ಳು ಹೇಳ್ತಿದ್ದೀರಾ ಅಂತ ಹೇಳ್ಬಿಟ್ಟು ರಾಣಿ ಪ್ರಶ್ನೆಗಳ ಕೇಳ್ತಾಳೆ ಅವ್ರ ಮಾವನ್ನ. ಆವಾಗ ತಂಗಿನ ನೆನ್ಪು ಮಾಡ್ಕೊತಾನೆ. ತಂಗಿ ಕೂಡ ಅದೇ ರೀತಿ ಇದ್ಲಲ್ವಾ, ಸೊ ಹಾಗಾಗಿ ತಂಗಿನ ನೆನ್ಪು ಮಾಡ್ಕೊತಾನೆ ಸತ್ಯಣ್ಣ. ಅದೆಲ್ಲ ಆದಮೇಲೆ, ನೋಡ್ಪುಟ್ಟ ನಿಮ್ಮ ಅತ್ತೆಗೆ ಬೇಜಾರಾಗಬಾರ್ದು ಅಂತಲೇ ಆ ರೀತಿ ಸುಳ್ಳು ಹೇಳಿದ್ದು, ಅವಳಿಗೇನಾದ್ರು ಆಕ್ಸಿಡೆಂಟ್ ಆಯಿತು ಅಂತ ಹೇಳಿದಾಗ ಗಾಬರಿ ಪಡ್ತಿದ್ಲು, ಸಣ್ಣ ಪುಟ್ಟ ವಿಷಯ ಸುಳ್ಳು ಹೇಳ್ಬೇಕಾಗುತ್ತೆ ಅಮ್ಮು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಇನ್ನು ಫೈನಲಿ ಅಲ್ಲಿಗೆ ಬಂದುಬಿಟ್ಟು, ಹೌದು ನೀವು ಯಾಕೆ ಬಾಲ ಅಂತೇಳಿ ಗಾಡಿಯಿಂದ ಓಡೋದ್ರೆ ಅವ್ರು ಯಾರು ಅಂತ ಕೇಳಿಬಿಡ್ತಾಳೆ. ಯಾರನ್ನ? ಸತ್ಯಣ್ಣನ.
ಇವತ್ತಿನ ಸಂಚಿಕೆ ನೋಡಿ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ನಾಳೆ ಅವ್ರ ತಾತನ ತಿಥಿ ಇರುತ್ತೆ. ಅಲ್ಲಿ ಅವಳಿಗೆಲ್ಲ ಸತ್ಯನೂ ಗೊತ್ತಾಗೋ ಟೈಮ್ ಹತ್ರ ಬಂದಿದೆ. ಯಾಕೆ ಏನು ಅವರಮ್ಮನಿಗೆ ಏನಾಯಿತು, ಯಾಕೆ ಜೈಲಿಗೆ ಹೋದ್ಲು ಅಂತ ಹೇಳ್ಬಿಟ್ಟು ಎಲ್ಲ ವಿಚಾರನೂ ನಾಳೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ವಿಡಿಯೋ ನೋಡಿರೋರಿಗೆಲ್ಲ ಥ್ಯಾಂಕ್ ಯು.